P2P ಲೆಂಡಿಂಗ್ ನಲ್ಲಿ ನಿಮ್ಮ ಹಣ ಹಾಕುವ ಮುನ್ನ RBI ನ ಈ 3 ರೂಲ್ಸ್ ನ ಖಂಡಿತವಾಗ್ಲೂ ನೀವು ಮರಿಬೇಡಿ. ರೂಲ್ ನಂಬರ್ 1 ರಿಸ್ಕ್ ಟ್ರಾನ್ಸ್ಪರೆನ್ಸಿ. RBI ಗೈಡ್ಲೈನ್ಸ್ ಪ್ರಕಾರ P2P ಪ್ಲಾಟ್ಫಾರ್ಮ್ ಗಳಲ್ಲಿ ಕ್ರೆಡಿಟ್ ರಿಸ್ಕ್ ಪೂರ್ತಿ ಲೆಂಡರ್ಸ್ ದೇ ಅಂತೇಳಿ ಕ್ಲಿಯರ್ ಆಗಿ ಹೇಳಬೇಕು. ಇದರಿಂದ ನೀವು ಹಾಕೋದಕ್ಕಿಂತ ಮುಂಚೆ ನಿಮ್ಮ ಹಣನ ನಿಮಗೆ ಗೊತ್ತಾಗುತ್ತೆ ಎಷ್ಟು ರಿಸ್ಕ್ ಇದೆ ಅಂತ ಹೇಳಿ. ಲೆಂದಿನ್ ಕ್ಲಬ್ ಇದನ್ನ ತುಂಬಾ ಸಿಂಪಲ್ ಮಾಡಿದೆ. ಇಲ್ಲಿ ನೀವು ಬಾರೋವರ್ಸ್ ಪ್ರೊಫೈಲ್ ಮತ್ತೆ ರಿಸ್ಕ್ ಕ್ಯಾಟಗರಿನ ನೋಡಿ ನಿಮ್ಮ ರಿಸ್ಕ್ ಅಪಿಟೈಟ್ ಗೆ ತಕ್ಕ ಹಾಗೆ ನೀವು ಇನ್ವೆಸ್ಟ್ ಮಾಡಬಹುದು. ರೂಲ್ ನಂಬರ್ 2 ಎಕ್ಸ್ಕ್ಲೂಸಿವ್ ಅಕೌಂಟ್ ಪ್ರೊಟೆಕ್ಷನ್. ನೀವು ಹಾಕೋ ಪ್ರತಿಯೊಂದು ರೂಪಾಯಿನೂ ಥರ್ಡ್ ಪಾರ್ಟಿ ಬ್ಯಾಂಕ್ ಎಕ್ಸ್ಕ್ಲೂಸಿವ್ ಅಕೌಂಟ್ ಮೂಲಕ ಹೋಗುತ್ತೆ. ಇದು ಡೈರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಗೆ ಅಲ್ಲ. ಇದರಿಂದ ನಿಮ್ಮ ಅಕೌಂಟ್ ಗೆ ಒಂದು ಪ್ರೊಟೆಕ್ಷನ್ ಮತ್ತು ಟ್ರಾನ್ಸ್ಪರೆನ್ಸಿ ಕೂಡ ಸಿಗುತ್ತೆ. ಮಾರ್ಕೆಟ್ ಲೀಡರ್ ಆಗಿರುವ ಲೆಂಡಿನ್ ಕ್ಲಬ್ RBI ಈ ರೂಲ್ ನ ತರೋದಕ್ಕಿಂತ ಮುಂಚೆನೆ ಅಂದ್ರೆ 2017ರಲ್ಲಿ ಎಸ್ಕ್ರಿವ್ ಸಿಸ್ಟಮ್ ನ ಸ್ಟಾರ್ಟ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿದ್ದಾರೆ. ರೂಲ್ ನಂಬರ್ 3 T+1 ಮ್ಯಾಚಿಂಗ್ ರೂಲ್. ಒಂದ್ ವೇಳೆ ನಿಮ್ಮ ಹಣ ಯಾವ ಬಾರೋವರ್ಸ್ಗೂ ಆ ಒಂದು ದಿನದಲ್ಲಿ ಮ್ಯಾಚ್ ಆಗದಿದ್ರೆಗಿನ ಆ ಅಮೌಂಟ್ ನಿಮಗೆ ಮತ್ತೆ ರಿಟರ್ನ್ ಬರುತ್ತೆ. ಈ ಹೊಸ ರೂಲ್ ಇಂದಾಗಿ ಇಂಡಿಯಾದಲ್ಲಿ P2P ಲೆಂಡಿಂಗ್ ಅನ್ನೋದು ಒಂದು ತುಂಬಾ ಸ್ಟ್ರಕ್ಚರ್ಡ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿದೆ. 2024ರಲ್ಲಿ RBI ಈ ರೂಲ್ಸ್ ನ ತಂದ ತಕ್ಷಣನೇ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರೋ ಪ್ಲಾಟ್ಫಾರ್ಮ್ ಗಳಲ್ಲಿ ಲೆಂಡಿನ್ ಕ್ಲಬ್ ಕೂಡ ಒಂದು. ಸ್ಮಾರ್ಟ್ ಪೀಪಲ್ ಯಾವಾಗ್ಲೂ ತಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮಾಡೋಕೆ P2P ನ ಒಂದು ಭಾಗವಾಗಿ ಬಳಸ್ತಾರೆ. ಸೊ ನೀವು ಇವತ್ತೇ P2P ಲೆಂಡಿಂಗ್ ನ ಶುರು ಮಾಡ್ಬೇಕಂದ್ರೆ ಈಗಲೇ P2P ಅಂತೇಳಿ ಕಮೆಂಟ್ ಮಾಡಿ ಅಥವಾ ಬಯೋನಲ್ಲಿರುವ ಲಿಂಕ್ ನ ಚೆಕ್ ಮಾಡಿ. ಮತ್ತೆ ಇನ್ನಷ್ಟು ಸಿಂಪಲ್ ಇನ್ಸೈಟ್ಸ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.